ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಶ್ರೂಮ್ ಸಾಂಬಾರ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮಶ್ರೂಮ್ನ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಐಟಮ್, ಕಾಳು ಮೆಣಸು, ಚಕ್ಕೆ, ಲವಂಗ, ಏನೆಲ್ಲ ಗರಂ ಮಸಾಲೆ ಇದೆಯೋ ಅದೆಲ್ಲ ಇದೆ ಇದರಲ್ಲಿ. ಹಾಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿ, 1 ಟೊಮೆಟೊ, 1 ಈರುಳ್ಳಿ, ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 3-4 ಒಣಮೆಣಸು, 4-5 ಗೋಡಂಬಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಈಗ ಎಣ್ಣೆಲಿ ಫ್ರೈ ಮಾಡೋಣ. ಪಾತ್ರೆ ಬಿಸಿಯಾಗಿ ಇಟ್ಟಿದ್ದೀನಿ. ಬಿಸಿಯಾದ ನಂತರ ಆಯಿಲ್ ಹಾಕೊತಿದ್ದೀನಿ. ನೀವು ಯಾವ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಏನೆಲ್ಲ ಐಟಮ್ ಇದೆಯೋ ಇದೆಲ್ಲ ಒಂದೊಂದಾಗಿ ಹಾಕೋಬೇಕು. ಇದೀಗ ಎಲ್ಲ ಮಸಾಲೆಗಳು ಚೆಂದ ಫ್ರೈ ಆಗಿದೆ. ಇದಕ್ಕಿವಾಗ ಅರಿಶಿನದ ಪುಡಿ ಆ್ಯಡ್ ಮಾಡಬೇಕು ಸ್ವಲ್ಪ. ಹಾಗೆ 2 ಸ್ಪೂನ್ ಕೊತ್ತಂಬರಿ ಪುಡಿ. ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ತಣ್ಣಗಾದ್ಮೇಲೆ ಇದನ್ನ ಈಗ ರುಬ್ಕೊಂಡು ಬರೋಣ. ಮಸಾಲ ರುಬ್ಬಾಗಿದೆ, ನೈಸಾಗಿ ರುಬ್ಕೋಬೇಕು. ಈಗ ಪದಾರ್ಥ ಮಾಡುವ. ಅದೇ ಪಾತ್ರೆಗೆ 2 ಸ್ಪೂನ್ ಆಯಿಲ್, ಎಣ್ಣೆ ಬಿಸಿಯಾದ ನಂತರ ಪಲಾವಿನ ಎಲೆ ಹಾಕಬೇಕು. ಮಶ್ರೂಮ್ ಆ್ಯಡ್ ಮಾಡಬೇಕು. ಮಶ್ರೂಮ್ ಸ್ವಲ್ಪ ಬಾಡಿದ ನಂತರ ಉಪ್ಪು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು. ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡಿದೆ. ಈಗ ಮಸಾಲೆ ಆ್ಯಡ್ ಮಾಡೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಾಯ್ತು. ಇದಕ್ಕೆ ಈಗ 5 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ. ಇದು ಮುದ್ದೆ, ವೈಟ್ ರೈಸಿಗೆ ತುಂಬ ಚೆನ್ನಾಗುತ್ತೆ ಸಾಂಬಾರು. ನೀವು ಮನೇಲಿ ಟ್ರೈ ಮಾಡಿ. ಸಾಂಬಾರ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.